ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, ಮೂರನೇ ಸುತ್ತಿಗೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಮಾಡಲಿಕ್ಕೆ ಬಿಡ್ತಾರಾ? ನೋಡಿ, ಆಪ್ಷನ್ ಎಂಟ್ರಿ ಮಾಡಬಹುದು. ಲಿಂಕ್ ಎಲ್ಲಿದೆ ಏನು ಅಂತೆಲ್ಲ ಮುಂದೆ ಹೇಳ್ತೀನಿ. ಈಗ ಒಂದಿಷ್ಟು ಅತ್ಯಂತ ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಬಹಳಷ್ಟು ಜನರಲ್ಲಿ ಈ ರೀತಿಯ ಗೊಂದಲಗಳಿರ್ತವೆ. ನೋಡಿ, ಇವತ್ತು 3ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ. ಕಡ್ಡಾಯವಾಗಿ ಎಲ್ಲರೂ ಚಾಯ್ಸ್ ಎಂಟ್ರಿ ಮಾಡಲೇಬೇಕು. ನೋಡಿ, ಚಾಯ್ಸ್ 1 ತೆಗೆದುಕೊಂಡ್ರೆ ನೀವು ಕಾಲೇಜಿಗೆ ಅಡ್ಮಿಷನ್ ಆಗ್ತೀರಾ. ಚಾಯ್ಸ್ 2 ತೊಗೊಂಡ್ರೆ ಅಪ್ಗ್ರೇಡೇಷನ್ಗೆ ಕಾಯ್ತೀರಾ. ಕೋರ್ಸ್ ಫೀ ಏನಿರುತ್ತೆ ಅದನ್ನೇ ತುಂಬ್ತೀರಾ. ಇನ್ನು ಚಾಯ್ಸ್ 3 ತೊಗೊಂಡ್ರೆ 10,000 ಕಾಷನ್ ಡಿಪಾಸಿಟ್ ಕಟ್ಟಬೇಕು. ಮತ್ತು ಚಾಯ್ಸ್ 4 ತೆಗೆದುಕೊಂಡ್ರೆ ಎಕ್ಸಿಟ್ ಆಗ್ತೀರಾ. ಇದಂತೂ ನಿಮಗೆ ಗೊತ್ತೇ ಇದೆ. ಈಗ ಕಡ್ಡಾಯವಾಗಿ ನೋಡಿ, ಲಾಸ್ಟ್ ಟೈಮು ಎಷ್ಟೋ ಜನ ಚಾಯ್ಸನ್ನು ಹಾಕಿಲ್ಲ, ಆದ ಕಾರಣ ನಾವು ಅವ್ರನ್ನ ಹೊರಗೆ ಹಾಕಿದ್ದೀವಿ ಅಂತ ತುಂಬ ಖಾರವಾಗಿ ಬೇಸರದಿಂದ ಡೈರೆಕ್ಟ್ರು ಕೂಡ ಹೇಳಿದ್ದಾರೆ. ಆದ ಕಾರಣ ಈ ರೀತಿ ಯಾಕೆ ಮಾಡ್ತೀರಿ? ದಯವಿಟ್ಟು ಇವತ್ತು 3ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಎಲ್ಲರೂ ಕೊನೆಯ ಒಂದು ಸಮಯದವರೆಗೆ 11:30 ರಾತ್ರಿ ಗಂಟೆವರೆಗೆ ಕಾಯ್ದೆ. ಏಕೆಂದರೆ ಕೆಲವೊಮ್ಮೆ ಸರ್ವರ್ ಪ್ರಾಬ್ಲಮ್, ಎಲ್ಲರೂ ಪ್ರಯತ್ನ ಪಡೋದ್ರಿಂದ ಸರ್ವರ್ ಪ್ರಾಬ್ಲಮ್ ಆಗೋ ಚಾನ್ಸ್ ಇರ್ತದೆ. ಆದ ಕಾರಣ ಆದಷ್ಟು ಬೇಗ ವಿಚಾರ ಮಾಡಿ ನಿಮ್ಮ ಚಾಯ್ಸನ್ನು ಹಾಕಿ. ನೋಡಿ, ಚಾಯ್ಸ್ ಯಾವ್ದು ಹಾಕಬೇಕು, 2 ತೊಗೋಬೇಕು, 3 ತೊಗೋಬೇಕು ಅಂತ ಬಹಳಷ್ಟು ಗೊಂದಲ ಇದೆ. ಸಾಕಷ್ಟು ಜನರು ಆ ವಿಚಾರವಾಗಿ ನನಗೆ ಫೋನ್ ಮಾಡ್ತಾ ಇದ್ದೀರಾ. ನನಗೆ ಕೆಲಸದ ಒಂದು ಇದರಲ್ಲಿ ಫೋನನ್ನು ಎತ್ತಲಿಕ್ಕೆ ಆಗ್ತಾ ಇಲ್ಲ. ಯಾರು ನೀಟಾಗಿ ಒಂದು ವಾಟ್ಸಪ್ನಲ್ಲಿ ಕ್ವಶನ್ ಕೇಳ್ತಾರೆ ಅವ್ರ ಜೊತೆ ನಾನು ಕೆಲವೊಮ್ಮೆ ಅವರ ಪ್ರಶ್ನೆ ನೇರವಾಗಿದ್ದರೆ ಉತ್ತರವನ್ನು ಕೊಡ್ತಾ ಇದ್ದೀನಿ. ಮತ್ತು ಯಾರು ಪೇ ಮಾಡಿದ್ದೀರಾ ಅವರು ಇದಕ್ಕೂ ಕೂಡ ನಾನು ನೋಡಿ ಕಾಲ್ ಮಾಡಿ ಹೇಳ್ತಾ ಇದ್ದೀನಿ. ನೋಡಿ, ಎಷ್ಟೊಂದು ಸಾರಿ ನನಗೆ ಬೇಸರ ಆಗ್ತದೆ. ಈಗ ಒಬ್ಬ ವಿದ್ಯಾರ್ಥಿನಿ, ಅವರು ವಿಡಿಯೋ ನೋಡ್ತಾ ಇದ್ದರೆ ಅವರು ತಿಳ್ಕೊತಾರೆ. ಒಬ್ಬ ವಿದ್ಯಾರ್ಥಿನಿ ಈಗಾಗಲೇ 1 ವರ್ಷ ಡ್ರಾಪ್ ತೊಗೊಂಡು 1 ವರ್ಷ ವೇಸ್ಟ್ ಆಗಿಬಿಟ್ಟಿದೆ. ಈಗ ಅವಳಿಗೆ ನೋಡಿ, ಇಂಜಿನಿಯರಿಂಗ್ನಲ್ಲಿ 29,000 ರ್ಯಾಂಕು, ಆಚಾರ್ಯ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿದೆ. ನೋಡಿ, ಆಚಾರ್ಯ ಕಾಲೇಜು ತೀರಾ ಒಂದು ಟಾಪ್ ಕಾಲೇಜ್ ಲಿಸ್ಟ್ನಲ್ಲಿ ಇಲ್ಲದಿದ್ದರೂ ಕೂಡ ಒಂದು ಡೀಸೆಂಟ್ ಒಳ್ಳೆಯ ಕಾಲೇಜು ಅಂತಲ್ಲಿ ಅವಳಿಗೆ ಒಂದು ಒಳ್ಳೆಯ ಸೀಟು ಸಿಕ್ಕಿದೆ. ಆದರೆ ಈಗ ಆ ವಿದ್ಯಾರ್ಥಿನಿಗೆ ಅಲ್ಲಿಗೆ ಹೋಗಲಿ ಮನಸ್ಸಿಲ್ಲ, ನಾವು BAMS ಮಾಡಬೇಕು ಅಂತ. ನೋಡಿ, BAMS ಮಾಡಲಿಕ್ಕೂ ಕೂಡ ಅವರ ಒಂದು ರ್ಯಾಂಕು 4 ಲಕ್ಷದ ಮೇಲಿದೆ. ಅವರು ಏನು SC ST ಅಲ್ಲ, OBC ಕ್ಯಾಟಗರಿ ಸೇರಿದವರು. ನೋಡಿ, ಜನರಲ್ ಮೆರಿಟ್ ಮತ್ತು OBCಯಲ್ಲಿ ಅಷ್ಟೊಂದೇನು ವ್ಯತ್ಯಾಸ ಇರೋದಿಲ್ಲ ಈ BAMS ಸೀಟು ಹಂಚಿಕೆಯಲ್ಲಿ. ಮತ್ತು ಅವು ಏನೋ SC ST ಆಗಿದ್ದರೆ ಅವ್ರಿಗೆ ಸಿಗೋ ಚಾನ್ಸು ಜಾಸ್ತಿ ಇರ್ತದೆ. ಮತ್ತು ಇನ್ನೊಂದು ಅತ್ಯಂತ ಇಂಪಾರ್ಟೆಂಟ್ ವಿಷಯ ಅಂತಂದರೆ, ಅವರಿಗೆ 2.5 ಲಕ್ಷದ್ದು 4 ಲಕ್ಷದ್ದು ಸೀಟೇನು ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಅವ್ರಿಗೆ 75,000 ಏನೋ ಒಂದು ಗೌರ್ಮೆಂಟ್ ಸೀಟು ಪ್ರೈವೇಟ್ ಕಾಲೇಜಿನಲ್ಲಿ, ಅದಷ್ಟೇ ಅವರ ಒಂದು ಬಜೆಟು. 2.5 ಲಕ್ಷಕ್ಕೆ ಅವರು ಹೋಗ್ತಾ ಇಲ್ಲ. ಈಗ ಯಾರು ನೀವು 2.5 ಲಕ್ಷದ ಸೀಟಿಗೆ ಹೋಗ್ತಾ ಇಲ್ಲ, ಕೇವಲ ಒಂದು ಗೌರ್ಮೆಂಟ್ ಸೀಟು, ಪ್ಯೂರ್ ಗೌರ್ಮೆಂಟ್ ಸೀಟು ಅಂದರೆ ಒಂದು 25,000 ಸೀಟು ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್, 75,000 ಸೀಟು ಅಷ್ಟೇ ನಿಮ್ಮ ಗುರಿ ಇದ್ದು ನೀವು ನಿಮ್ಮ ರ್ಯಾಂಕು 4 ಲಕ್ಷದ ಮೇಲೆ ಇದ್ದು ನೀವು ಜನರಲ್ ಮೆರಿಟು OBC ಕ್ಯಾಟಗರಿ ಇದ್ದರೆ ನಿಮಗೆ ರಿಸ್ಕ್ ಇರುತ್ತೆ. ನಿಮಗೆ ಸೀಟು ಸಿಗೋದೇ ಇಲ್ವಾ ಅಂತ ನೀವು ಕೇಳ್ಬೋದು. ಸೀಟು ಸಿಗುತ್ತೆ. ಹೇಗಂದರೆ, ನೀವು ಹೈದರಾಬಾದ್ ಕರ್ನಾಟಕದವರಿದ್ದು ನಿಮ್ಮ ಹೈದರಾಬಾದ್ ಕರ್ನಾಟಕದ ರೀಸನ್ನಲ್ಲಿರುವಂತಹ ಎಲ್ಲ BAMS ಕಾಲೇಜುಗಳನ್ನು ನೀವು ಹಾಕಿಕೊಂಡಿದ್ದರೆ ನಿಮಗೆ ಸೀಟ್ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ನೀವು ಹೊರಗೆ ರೆಸ್ಟ್ ಆಫ್ ಕರ್ನಾಟಕ, ಉಳಿದ ಕರ್ನಾಟಕದವರಿದ್ದು ಕರ್ನಾಟಕದ ಮೂಲೆಗಳಲ್ಲಿರುವಂಥ ಎಲ್ಲ ಹಳ್ಳಿಗಳಲ್ಲಿರುವಂಥ BAMS ಕಾಲೇಜುಗಳನ್ನು ಕೂಡ ನೀವು ಒಂದೂ ಬಿಡದೆ ಹಾಕಿದರೆ ನಿಮಗೆ ಸೀಟ್ ಸಿಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ನೀವೇನು ಮಾಡಿರ್ತೀರ, ನಾನು ಬಹಳಷ್ಟು ಜನರಿಗೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಕಳಿಸಿ ನಾನು ಚೆಕ್ ಮಾಡಿ ಹೇಳ್ತೀನಿ ಅಂತಂದಾಗ ನೀವು ಅದರಲ್ಲೇ ಕೂಡ ಚೂಸ್ ಮಾಡಿಕೊಂಡು ಬೆಂಗಳೂರು, ಮೈಸೂರು, ಹಾಸನ ಈಗ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರುವಂಥ BAMS ಕಾಲೇಜುಗಳನ್ನು ಹಾಕ್ಕೊಂಡಿರ್ತೀರ. ನಿಮ್ಮ ರ್ಯಾಂಕು 4 ಲಕ್ಷದ ಮೇಲೆ ಇದ್ದಾಗ ನಿಮಗೆ ಸೀಟ್ ಸಿಗೋದು, ಅದು 75,000 ಸೀಟು ಸಿಗೋದು ಸ್ವಲ್ಪ ತೊಂದರೆನೇ ಆಗ್ತದೆ. ಮತ್ತು ನೀವು ಕೊನೆ ರೌಂಡು, ಮಾಪಪ್ ರೌಂಡ್ವರೆಗೆ ಸ್ಟ್ರೇ ವೇಕನ್ಸಿ ಎಲ್ಲ ಒಂದು ವೇಳೆ ನಡೆಸಿದರೆ ಅವೆಲ್ಲವರೆಗೆ ನೀವು ಡಿಸೆಂಬರ್ವರೆಗೆ ನಡೆಸ್ತಾರೆ ಕೆಲವೊಮ್ಮೆ. ಅಲ್ಲಿಯವರೆಗೆ ನೀವು ಕಾಯಬೇಕಾಗ್ತದೆ. ಆಗಾಗಲೇ ಎಷ್ಟೋ ಸಿಲೆಬಸ್ಸು ಸ್ಟಾರ್ಟ್ ಆಗಿರ್ತದೆ, ಕಾಲೇಜುಗಳು ಸ್ಟಾರ್ಟ್ ಆಗಿರ್ತವೆ. ತುಂಬ ನಿಮಗೆ ಬೇಸರ ಆಗ್ತದೆ, ನಮಗೆ ಸೀಟು ಸಿಗುತ್ತೋ ಇಲ್ವೋ ಅನ್ನೋ ಆತಂಕ ಕೂಡ ಇರ್ತದೆ. ಆದರೂ ಕೂಡ ಎಷ್ಟೋ ಜನ ತುಂಬ ತಮ್ಮ ಊರ ಸುತ್ತಮುತ್ತಲೇ ಇರುವಂಥ ಕಾಲೇಜು ಅಷ್ಟೇ ಹಾಕ್ಕೊಳ್ಳೋದು, ಹೀಗೆಲ್ಲ ಮಾಡ್ತೀರ. ಆದ ಕಾರಣ ನಾನು ಈಗ ಏನು ಒಂದು ವಿಷಯ ಹೇಳಲಿಕ್ಕೆ ಬಂದೆ ಅಂತಂದರೆ, ಈಗ ನೋಡಿ, ಆ ಒಂದು ವಿದ್ಯಾರ್ಥಿನಿಗೆ ಒಂದು ಒಳ್ಳೆಯ ಡೀಸೆಂಟ್ ಕಾಲೇಜ್ ಸಿಕ್ಕಿದೆ.
ಹೋಗ್ಬಿಟ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ತುಂಬ ರಿಸ್ಕ್ ಇರುತ್ತೆ. ಅವರು ಚೂಸ್ ಮಾಡಿ ಹಾಕ್ಕೊಂಡಿರ್ತಾರೆ BAMS ಕಾಲೇಜನ್ನು, ಅವು ದೊರಕೋದು ಕೂಡ ಅಷ್ಟೊಂದು ಸುಲಭ ಇರೋದಿಲ್ಲ. ಈಗ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಈಗ ಒಬ್ಬ ವಿದ್ಯಾರ್ಥಿಗೆ ಒಂದು ರೇವಾ ಯೂನಿವರ್ಸಿಟಿಯಲ್ಲಿ CS ಒಂದು ಬ್ರ್ಯಾಂಚು ಸಿಕ್ಕಿದೆ. CS ಬ್ರ್ಯಾಂಚು ಸಿಕ್ಕಾಗ ಅವರು ಅದನ್ನು ತೆಗೆದುಕೊಳ್ಳದೆ ಮೇಲೆ ನನಗೆ ಒಂದು ಸರ್ MUITಯಲ್ಲಿ ಅಥವಾ ಮೇಲಿನ ಒಂದು ಕಾಲೇಜು ಅವರು ಹಾಕ್ಕೊಂಡಿದ್ದಾರೆ ಎಲ್ಲ, ದಯಾನಂದ ಸಾಗರ, RV, ಇದು ಅದರಲ್ಲಿ ನನಗೆ ಅಷ್ಟೇ ಹಾಕ್ಕೊಂಡು ಅದರಲ್ಲಿ ನನಗೆ ಸಿಗುತ್ತಾ, ಇಲ್ಲಿ ನನಗೆ CS ಸಿಕ್ಕಿದೆ, ಅಲ್ಲಿ ಕೂಡ ನನಗೆ CS ಸಿಗುತ್ತಾ, ನಡುವಿನ ನಾ ಎಲ್ಲ ISನ್ನು ರಿಮೂವ್ ಮಾಡಿಬಿಡ್ಲಾ, ನಾನು ಚಾಯ್ಸ್ 3 ತೊಗೊಳ್ಳ, ಚಾಯ್ಸ್ 2 ತೊಗೊಳ್ಳ ಅಂತ ನಾನು ಅವ್ರಿಗೆ ಹೇಳಿದೆ. ನೀವು ಚಾಯ್ಸ್ 2 ತೊಗೊಳ್ಳಿ, ನಿಮಗೆ ಮೇಲಿನ ಕಾಲೇಜಿನಲ್ಲಿ CS ಸಿಗೋ ಸಾಧ್ಯತೆ ತುಂಬ ಕಡಿಮೆ ಇದೆ. ನೀವು ಒಂದು ವೇಳೆ CS ಹೋಗಬೇಕಂದ್ರೆ ಎಲ್ಲ ಆಪ್ಷನ್ಗಳನ್ನು ನೀವು CS ಅಂತೂ ನಿಮಗೆ ಆ ಕಾಲೇಜ್ಗಳಲ್ಲಿ ಸಿಗೋದಿಲ್ಲ. IS ಮತ್ತು ಏನೋ ಒಂದು ಅಲೈಡ್ ಬ್ರಾಂಚ್ ಸಿಗ್ಬೋದು. ನೀವು ಅವನ್ನೆಲ್ಲ ಡಿಲೀಟ್ ಮಾಡಿಬಿಟ್ರೆ ಮತ್ತು ಒಂದು ವೇಳೆ ನೀವು ಚಾಯ್ಸ್ 3 ತೆಗೆದುಕೊಂಡ್ರೆ ನಿಮಗೆ ಯಾವುದೇ ಒಂದು ಕಾಲೇಜು ಸಿಗದೇ ಹೋಗ್ಬೋದು ಅಂತ. ಆದ ಕಾರಣ ಆ ರೀತಿಯ ತಪ್ಪನ್ನು ಮಾಡಬೇಡಿ. ಬಹಳಷ್ಟು ವಿದ್ಯಾರ್ಥಿಗಳು ಆ ರೀತಿ ಮಾಡ್ತಾ ಇದ್ದಾರೆ. ನಿಮಗೆ ಒಂದು ಆಚಾರ್ಯ ಕಾಲೇಜು, ಒಂದು ರೇವಾ ಯೂನಿವರ್ಸಿಟಿ, SJB ಇವೆಲ್ಲ ಸಿಕ್ಕಿರ್ತವೆ, ಕೇಂಬ್ರಿಡ್ಜು. ಅದನ್ನು ಬಿಟ್ಟು ನೀವೇನು ಮಾಡ್ತೀರಾ, ನನಗೆ ಸರ್ MUIT ಸಿಗುತ್ತಾ, RNS ಸಿಗುತ್ತಾ, ನಮಗೆ ಒಂದು BNMIT ಸಿಗುತ್ತಾ ಅಥವಾ BMSIT ಸಿಗುತ್ತಾ, ಹೀಗೆಲ್ಲ ಕೇಳ್ತೀರಾ. ನಿಮ್ಮ ರ್ಯಾಂಕು ಒಂದು 20,000 ಆಸುಪಾಸು ಇದ್ದಾಗ, ಒಂದು ನೀವು SC/ST ಅಲ್ಲ ನಾನು ಮಾತಾಡ್ತಾ ಇರೋದು, ನಿಮ್ಮ ರ್ಯಾಂಕು 20,000 ಆಸುಪಾಸು ಇದ್ದಾಗ ಈ ಎಲ್ಲ BMSIT ಅಥವಾ ಈ ಮೇಲಿನ ಕಾಲೇಜುಗಳು BIT, ದಯಾನಂದ ಸಾಗರ ಇವೆಲ್ಲ ಸಿಗೋ ಸಾಧ್ಯತೆ ತುಂಬ ಕಡಿಮೆ ಇರ್ತದೆ. ಅದು ಕಂಪ್ಯೂಟರ್ ಸೈನ್ಸು ಮತ್ತು ರಿಲೇಟೆಡ್ ಬ್ರಾಂಚು. ಆದ ಕಾರಣ ನಿಮಗೇನು ಸಿಕ್ಕಿರುತ್ತಲ್ಲ ಅದು ನಿಮ್ಮ ರ್ಯಾಂಕಿಗೆ ಒಂದು ಸರಿಯಾದ ಕಾಲೇಜು ಸಿಕ್ಕಿರ್ತದೆ. ಅದೇ ಕಾಲೇಜಿಗೆ ನೀವು ಅಡ್ಮಿಷನ್ ಆಗಿ, ಇಲ್ಲಾದರೆ ನಿಮ್ಮ ಒಂದು ಇದರಲ್ಲಿ ಇರುವಂಥ IS ರಿಲೇಟೆಡ್ ಬ್ರ್ಯಾಂಚು ಏನಿರ್ತಾವಲ್ಲ, ಈ BNMIT ಮತ್ತು JSS ATM ಆಯಿತು, RNS ಆಯಿತು, ಅದರಲ್ಲಿರುವಂಥ ನಿಮಗೆ ಈ ಸಿಕ್ಕಿರುವಂಥ CS ಹೋಗಿ ಅಲ್ಲಿ ನಿಮಗೆ IS ಅಥವಾ AI ಅಥವಾ ಒಂದು ರಿಲೇಟೆಡ್ ಬ್ರ್ಯಾಂಚ್ ಸಿಗ್ಬೋದು. ಮೇನ್ CS ನಿಮಗೆ ಸಿಗದೆ ಹೋಗ್ಬೋದು. ಆವಾಗ ನಿಮಗೆ ಅಯ್ಯೋ ನನಗೆ ಮೇನ್ CS ಬ್ರ್ಯಾಂಚ್ ಸಿಕ್ಕಿತ್ತು, ಈಗ ನನಗೆ IS ಸಿಕ್ಕಿದೆ, ನನಗೆ AI ಸಿಕ್ಕಿದೆ ಅಂತ ಬೇಜಾರು ಮಾಡ್ಕೋಬಾರ್ದು. ಈ ಒಂದು ರಿಯಾಲಿಟಿಯನ್ನು ತಿಳಿದುಕೊಂಡು ನೀವು ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಎಡಿಟ್ ಮಾಡ್ಕೊಳ್ಳಿ. ಮತ್ತು ಇದ್ದದ್ದನ್ನು ಒಂದು ಬಿಟ್ಟು ಚಾಯ್ಸ್ 3 ತೆಗೆದುಕೊಳ್ಳೋದು ತುಂಬ ಡೇಂಜರ್ ಆಗ್ತದೆ. ಆದ ಕಾರಣ ನಿಮ್ಮ ರ್ಯಾಂಕಿಗೆ ಯಾವುದು ಕಾಲೇಜ್ ಸಿಗುತ್ತೆ ಅನ್ನೋದು ನಿಮಗೆ ಸ್ಪಷ್ಟನೆ ಇರಬೇಕು. ಮತ್ತು ಈಗಾಗಲೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕಿದ್ರೆ ಅದನ್ನು ನೀವು ಚಾಯ್ಸ್ 3 ಹಾಕಿ ಬಿಟ್ಟು ನನಗೆ BAMS ಕಾಲೇಜ್ ಸಿಗ್ತದೆ, ನಿಮ್ಮ ರ್ಯಾಂಕಿಗೆ ಅದು ಒಂದು ಕಾಲೇಜ್ ಸಿಗೋ ಸಾಧ್ಯತೆ ಇಲ್ಲದಿದ್ದರೂ ಕೂಡ ನನಗೆ BAMS ಕಾಲೇಜ್ ಸಿಗ್ತದೆ ಅಂತ ನೀವು ವೇಟ್ ಮಾಡಿದರೆ ನಿಮಗೆ ಯಾವುದೇ ಕಾಲೇಜು ಸಿಗದೆ ಹೋಗ್ಬೋದು. ಆದ ಕಾರಣ ಈ ಚಾಯ್ಸ್ ಎಂಟ್ರಿಗೆ ಇವತ್ತು ಕೊನೆ ದಿನ ಇದೆ. ಸರಿಯಾಗಿ ನೀವು ಡಿಸೈಡ್ ಮಾಡಿ ಚಾಯ್ಸನ್ನು ಹಾಕಿ. ಇನ್ನು ಈಗ ಆಪ್ಷನ್ ಎಂಟ್ರಿ ಬಗ್ಗೆ ಹೇಳ್ತಾ ಇದ್ದೀನಿ. ಆಪ್ಷನ್ ಎಂಟ್ರಿ ಲಿಂಕ್ ಎಲ್ಲಿದೆ ನೋಡಿ. ಆಪ್ಷನ್ ಎಂಟ್ರಿಗೆ ನಿಮಗೆ KEA ಸರ್ವರ್ ಪ್ರಾಬ್ಲಮ್ ಗೊತ್ತಾಗಿದೆ, ಒಂದೊಂದೇ ಇದನ್ನು ಮಾಡ್ತಾ ಹೋಗ್ತಾರೆ ಅವರು. ಈಗ ನಿಮಗೆ ಕಾಲೇಜಿಗೆ ಅಡ್ಮಿಟ್ ಆಗಲಿಕ್ಕೆ, ಅಡ್ಮಿಷನ್ ತೊಗೊಳ್ಳಿಕ್ಕೆ 4ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಈಗ ನಿಮಗೆ ಎಲ್ಲ ಒಂದು ಚಾಯ್ಸ್ ಹಾಕಲಿಕ್ಕೆ ಇವತ್ತು 3ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ನೀವು ನಾಳೆ ಎಲ್ಲ ಇದು ಅಡ್ಮಿಷನ್ ಪ್ರಕ್ರಿಯೆ ಎಲ್ಲ ಮುಗೀತದೆ. ನಂತರ ಅವರು ಒಂದು ನಿಮಗೆ ಆಪ್ಷನ್ ಎಂಟ್ರಿ ಎಡಿಟ್ ಮಾಡಲಿಕ್ಕೆ ಲಿಂಕನ್ನು ಬಿಟ್ಟೇ ಬಿಡ್ತಾರೆ. ಎಲ್ರಿಗೂ ಲಿಂಕನ್ನು ಬಿಡ್ತಾರೆ ನೋಡಿ. ಯಾರು ನಿಮಗೆ ಸೀಟು ಸಿಕ್ಕಿಲ್ಲ ಅವರು ಕೂಡ ಆ ಒಂದು ನೋಟಿಫಿಕೇಷನ್ ಗಮನದಲ್ಲಿಟ್ಕೊಳ್ಳಿ. ಆಪ್ಷನ್ ಎಂಟ್ರಿ ಎಡಿಟ್ ಮಾಡಲಿಕ್ಕೆ ಎಲ್ರಿಗೂ ಕೊಡ್ತಾರೆ. ನೀವು ಆಗ ಅವರು ಏನು ಒಂದು ನೋಟಿಸನ್ನು ಬಿಡ್ತಾರೆ, ಅದರ ಪ್ರಕಾರ ಏನಾದರೂ ಹೊಸ ಬದಲಾವಣೆಗಳಿದ್ದಾವೆ. ಈಗ ನೋಡಿ, ಹೋದ ಒಂದು ಇದರಲ್ಲಿ ನಾವು ಐ ಅಗ್ರಿ ಅಂತ ಒಂದು ಇದನ್ನು ನಾವು ಟಿಕ್ ಮಾಡಿ ಸಬ್ಮಿಟ್ ಮಾಡಬೇಕಾಗಿತ್ತು. ಆವಾಗ ನಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಇದಾಗ್ತಿತ್ತು. ಆ ರೀತಿ ಏನಾದರೂ ಹೊಸ ಬದಲಾವಣೆಗಳು ಇದೆಯಾ ಅನ್ನೋದನ್ನು ಕೂಡ ಗಮನದಲ್ಲಿಟ್ಕೊಂಡು ನೋಡಿ. ಮತ್ತು ಈಗಾಗಲೇ ಫಸ್ಟ್ ಚಾಯ್ಸ್ ತೊಗೊಂಡವ್ರಂತೆ ಅಡ್ಮಿಷನ್ ಆಗಿರ್ತೀರ, ಸೆಕೆಂಡ್ ಚಾಯ್ಸ್ ತೊಗೊಂಡವ್ರಂತೆ ಫೀಸ್ ತುಂಬಿರ್ತೀರ, ಥರ್ಡ್ ಚಾಯ್ಸ್ ತೊಗೊಂಡವರು ಕೂಡ ಕಾಷನ್ ಡಿಪಾಸಿಟ್ ಕಟ್ಟಿರ್ತೀರ. ಹೀಗಾಗಿ ಆ ರೀತಿ ಇಲ್ಲದೆ ಇರ್ಬೋದು. ಆದರೆ ನೀವು ನಿಮ್ಮ ಆಪ್ಷನ್ ಎಂಟ್ರಿ ರೇಟಿಂಗ್ ಲಿಂಕನ್ನು ಬಹುಶಃ ಒಂದು 4ನೇ ತಾರೀಕು 5ನೇ ತಾರೀಕು ಬಿಡ್ತಾರೆ. ಆವಾಗ ಬಿಟ್ಟಾಗ ಸರಿಯಾಗಿ ಎಲ್ಲರೂ ಲಾಗಿನ್ ಆಗಿ ಏನಾದರೂ ಮೇಲೆ ತೆಳಗೆ ಅದು ಮಾಡೋದಿದ್ದರೆ ಮಾಡಿ. ಮತ್ತು ಎಲ್ಲರೂ ಒಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಬಹಳಷ್ಟು ಜನರು ನನಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ. ಕೆಲವೊಮ್ಮೆ ಸರ್ವರ್ ಪ್ರಾಬ್ಲಮ್ ಇರುತ್ತೆ. ಆಪ್ಷನ್ ಎಂಟ್ರಿ ಈಗಂತೂ ಏರ್ಟಿಂಗನ್ನು ಬಿಟ್ಟಿಲ್ಲ,
ಆಪ್ಷನ್ ಎಂಟ್ರಿ ಎಡಿಟಿಂಗ್ ಬಿಟ್ಟಾಗ ಕೆಲವೊಮ್ಮೆ ಸರ್ವರ್ ಪ್ರಾಬ್ಲಮಿಂದ ನಿಮಗೆ ತೊಂದರೆ ಆಗ್ಬೋದು. KA ಸರ್ವರ್ ಸಮಸ್ಯೆ ಅಂತ ಇದ್ದೇ ಇರುತ್ತೆ. ಸ್ವಲ್ಪ ವೇಟ್ ಮಾಡಿ, ಸರಿಯಾಗಿ ಲಾಗಿನ್ ಆಗಿ ಎಲ್ಲ ಒಂದು ಪ್ರೊಸೀಜರ್ನ ಸರಿಯಾಗಿ ಮಾಡಿದರೆ ನಿಮಗೆ ಎಡಿಟ್ ಮಾಡಲಿಕ್ಕೆ ಬರುತ್ತೆ. ಆವಾಗ ಎಡಿಟ್ ಮಾಡಿ. ಸುಮ್ಮನೆ ತುಂಬ ಆತಂಕಕ್ಕೆ ಒಳಗಾಗಿ ಗೊಂದಲಕ್ಕೆ ಒಳಗಾಗಬೇಡಿ. ಸಾಕಷ್ಟು ಜನ ನಮ್ಮ ಯೂಟ್ಯೂಬರ್ಗಳು ಪ್ರತಿಯೊಂದನ್ನು ಲೈವ್ ಆಗಿ ಕೂಡ ಎಷ್ಟೋ ಜನ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಲೈವ್ ಆಗಿ ಯಾವ ರೀತಿ ಆಪ್ಷನ್ ಎಡಿಟಿಂಗ್ ಮಾಡ್ಬೋದು ಅಂತ ಈಗಾಗಲೇ ಎಷ್ಟೋ ಹಿಂದಿನ ರೌಂಡ್ಗಳಲ್ಲಿ ಬಹಳಷ್ಟು ಯೂಟ್ಯೂಬರ್ಸ್ಗಳು ತೋರಿಸ್ಕೊಟ್ಟಿದ್ದಾರೆ. ಅವನು ಕೂಡ ನೋಡಿ, ನಿಮಗೆ ಮುಂದಿನ ಒಂದು ಲಿಂಕ್ ಬಿಟ್ಟಾಗ ಕೂಡ ವಿಡಿಯೋಗಳನ್ನು ಮಾಡ್ತಾರೆ. ನಾವು ಕೂಡ ಮಾಡ್ತಾ ಇರ್ತೀವಿ. ಯಾವುದೇ ಒಂದು ಗೊಂದಲಕ್ಕೊಳಗಾಗದೆ ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಿ ನೀವು ಚಾಯ್ಸನ್ನು ತುಂಬ ವಿಚಾರ ಮಾಡಿ ಚಾಯ್ಸ್ ತೊಗೊಳ್ಳಿ. ಇವತ್ತೇ ಚಾಯ್ಸ್ ತೊಗೊಳ್ಳಿ. ಫೀಸ್ ಏನಾದರೂ ಕಟ್ಟೋದಿದ್ದರೆ ಫೀಸ್ ಕಟ್ಟಿ, ಒಂದು ಬ್ಯಾಂಕಿನ ಅವಧಿ ಮುಗಿಯೋದ್ರೊಳಗಾಗಿ ಫೀಸ್ ಕಟ್ಟಿ ಸರಿಯಾಗಿ ಇದು ಮಾಡಿ. ಸುಮ್ಮನೆ ಫೀಸ್ ಕಟ್ಟಲಿಲ್ಲ, ಚಾಯ್ಸ್ ತೊಗೊಳ್ಳಿಲ್ಲ ಅಂತ ವಿನಾಕಾರಣ ಒಂದು ಕೌನ್ಸ್ಲಿಂಗ್ನಿಂದ ಹೊರಗೆ ಹೋಗಬೇಡಿ. ಎಷ್ಟೋ ಜನ ಒಳ್ಳೆ ರ್ಯಾಂಕ್ ಇರ್ತದೆ, ನಿಮಗೆ ಕಾಲೇಜು ಸಿಗೋ ಸಾಧ್ಯತೆ, ಒಳ್ಳೆ ಕಾಲೇಜು ಸಿಗೋ ಸಾಧ್ಯತೆ ಇರ್ತದೆ. ಆದರೂ ಕೂಡ ಹಿಂಗೆ ಪ್ರೊಸೀಜರ್ನಲ್ಲಿ ಸರಿಯಾಗಿ ಫಾಲೋ ಮಾಡದೆ ಸುಮ್ಮನೆ ಹೊರಗೆ ಹೋಗಿಬಿಡ್ತೀರಾ. ಆದ ಕಾರಣ ಆ ತಪ್ಪನ್ನು ಮಾಡಬೇಡಿ. ಸರಿಯಾಗಿ ಪ್ರೊಸೀಜರ್ನ ಫಾಲೋ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.